ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವಾಯರ್. ಆ ಎಕ್ಸ್ಪರಿಮೆಂಟನ್ನು ನಾವು ಮಾಡಿದ್ವಿ. ಆ ವಾಯರ್ನ ರೆಸಿಸ್ಟೆನ್ಸನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಬೈ ಯೂಸಿಂಗ್ ಓಮ್ಸ್ ಲಾ. ಇವತ್ತಿನ ಕ್ಲಾಸಲ್ಲಿ ನಾವು ಸೆಕೆಂಡ್ ಎಕ್ಸ್ಪರಿಮೆಂಟನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ದಟ್ ಈಸ್ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವಾಯರ್. ರೆಸಿಸ್ಟಿವಿಟಿಯನ್ನು ನಾವು ಇವತ್ತು ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಈ ಎಕ್ಸ್ಪರಿಮೆಂಟನ್ನು ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಕ್ಸ್ಪರಿಮೆಂಟಿನ ಹೆಸರನ್ನು ನೋಡಿ. ಎಕ್ಸ್ಪರಿಮೆಂಟಿನ ಹೆಸರೇನಿದೆ? ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವಾಯರ್. ಏಮ್ ಏನು? ಡಿಟರ್ಮಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವಾಯರ್ ಯೂಸಿಂಗ್ ಮೀಟರ್ ಬ್ರಿಡ್ಜ್ ಆ್ಯಂಡ್ ಹ್ಯಾಂಡ್ಸ್ ಟು ಫೈಂಡ್ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವಾಯರ್. ಹೌದಾ? ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದಂದರೆ ವಿಟ್ಸ್ಟೋನ್ ಬ್ರಿಡ್ಜ್, ಒಂದು ಬ್ಯಾಲೆನ್ಸಿಂಗ್ ಕಂಡೀಷನ್ ಮೇಲೆ ವರ್ಕ್ ಆಗ್ತಕ್ಕಂಥ ಎಕ್ಸ್ಪರಿಮೆಂಟ್ ಇದು. ಹಾಗಾದರೆ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಅಪಾರ್ಟಸ್ಗಳನ್ನು ನೋಡಿ. ಒಂದ್ಸತಿ ಬನ್ನಿ, ಕಂಪ್ಯೂಟರ್. ಫಸ್ಟ್ ವಿ ವಾಂಟ್ ಬ್ಯಾಟರಿ ಎಲಿಮಿನೇಟರ್. ನೆಕ್ಸ್ಟ್ ವಿ ವಾಂಟ್ ಪ್ಲಗ್ ಕೀ. ಇದೇನಿದೆ ಅಲ್ಲ, ಈ ಅಪಾರ್ಟಸನ್ನು ನಾವು ಭೌತಶಾಸ್ತ್ರದಲ್ಲಿ ಮೀಟರ್ ಬ್ರಿಡ್ಜ್ ಅಂತ ಕರಿತೀವಿ. ಹಾಗಾದರೆ ಮೀಟರ್ ಬ್ರಿಡ್ಜ್ ಅಂದರೆ ಏನು ಸರ್? ಮೀಟರ್ ಬ್ರಿಡ್ಜ್ ಅಂತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟು. ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ ಅಂದರೆ ವಿಟ್ಸ್ಟೋನ್ ಬ್ರಿಡ್ಜ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ. ಹಾಗಾದರೆ ಸರ್, ನೀವು ಮೀಟರ್ ಬ್ರಿಡ್ಜನ್ನು ತಗೊಂಡ್ಬಿಟ್ಟು ಯೂಸಸ್ ಏನು ಸರ್ ಅದರದ್ದು? ವಾಟ್ ಆರ್ ದಿ ಯೂಸಸ್ ಆಫ್ ದ ಮೀಟರ್ ಬ್ರಿಡ್ಜ್ ಸರ್? ವೆರಿ ಸಿಂಪಲ್ ಚಿಲ್ಡ್ರನ್. ಫಸ್ಟ್ ಯೂಸ್, meter bridge, it is used to find out resistivity of the wire. Second use, series ಮತ್ತು parallel combination, resistance in series, resistance in parallel combination ಅನ್ನು ಸ್ಟಡಿ ಮಾಡಲಿಕ್ಕೆ ನಾವು ಮೀಟರ್ ಬ್ರಿಡ್ಜ್ ಅನ್ನು ಯೂಸ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಹಾಗಾದರೆ ನೆಕ್ಸ್ಟ್ ಅಪಾರ್ಟ್ಮೆಂಟ್ ರೆಸಿಸ್ಟೆನ್ಸ್ ಬಾಕ್ಸ್. ನಮಗೆ ರೆಸಿಸ್ಟೆನ್ಸ್ ಬಾಕ್ಸ್ ಬೇಕು ವಿದ್ಯಾರ್ಥಿಗಳೇ. ಅದಾದಮೇಲೆ ಗ್ಯಾಲ್ವನೋಮೀಟರ್, ನಮಗೆ ಗ್ಯಾಲ್ವನೋಮೀಟರ್ ಬೇಕು. ಇದು ಒಂದನ್ನು ನೋಡಿ, ಇದನ್ನು ನಾವು ಭೌತಶಾಸ್ತ್ರದಲ್ಲಿ ಜಾಕಿ ಅಂತ ಕರಿತೀವಿ. ಜಾಕಿ ಅಂತಲೂ ಕರಿತೀವಿ ಅಥವಾ ಸ್ಲೈಡರ್ ಅಂತಲೂ ಕರಿತೀವಿ. ಇನ್ನೊಂದು ಇಲ್ಲಿದೆ ನೋಡಿ, ವಾಯರ್ ಇದೆ ನೋಡಿ. ಲಾಸ್ಟ್ ಎಕ್ಸ್ಪರಿಮೆಂಟಲ್ಲಿ ಇದು ವಾಯರ್ದು ರೆಸಿಸ್ಟೆನ್ಸನ್ನು ಕಂಡುಹಿಡಿದಿದ್ವಿ. ಈ ಎಕ್ಸ್ಪರಿಮೆಂಟಲ್ಲಿ ರೆಸಿಸ್ಟಿವಿಟಿಯನ್ನು ಕಂಡುಹಿಡಿತಾ ಇದ್ದೇವೆ. ಅರ್ಥ ಮಾಡ್ತೀವಿ? ಇದೇನು ವಾಯರ್ ಇದೆಯಲ್ಲ, ಈ ವಾಯರಿನ ರೆಸಿಸ್ಟಿವಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಫಿರ್ಸೆ ಇನ್ನೊಂದ್ಸತ ಹೇಳ್ತೇನೆ ನೋಡಿ, ಈ ವಾಯರಿನ ರೆಸಿಸ್ಟಿವಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಇದೇ ನಮ್ಮ ಏಮ್ ಆಫ್ ದ ಎಕ್ಸ್ಪರಿಮೆಂಟ್. ಗೆಟ್ ಯು ವಾಟ್ ಐಮ್ ಟೆಲಿಂಗ್ ಚಿಲ್ಡ್ರನ್? ಓಕೆ. ಹಾಗಾದರೆ ಸರ್ಕ್ಯೂಟ್ ಡಯಾಗ್ರಾಮನ್ನು ನೋಡಿ ವಿದ್ಯಾರ್ಥಿಗಳೇ. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಯಾವ ರೀತಿ ಇದೆ ಅಲ್ಲ, ಆ ರೀತಿಯಾಗಿ ಫಸ್ಟ್ ಅಪಾರ್ಟಸನ್ನು ಹೊಂದಿಸ್ಕೊಳ್ಳಿ. ನೀವು ಮಾಡೋದು ತಪ್ಪಿಲ್ಲ. ನಿಮ್ಮ ಅಪಾರ್ಟಸನ್ನು ನೀವು ಮನಸ್ಸಿಗೆ ಬಂದಂಗೆ ಇಟ್ಕೊಂಡ್ಬಿಡ್ತೀರಿ. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಯಾವ ರೀತಿ ಇದೆ ಆ ರೀತಿ ಹೊಂದಿಸ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಬ್ಯಾಟರಿ ಇದೆಯಲ್ಲ, ಅದರ ಪಕ್ಕದಲ್ಲಿ ಪ್ಲಗ್ ಕೀ ಇದೆ. ಹೌದಾ? ನೋಡಿ, ಬ್ಯಾಟರಿ, ಅದರ ಪಕ್ಕದಲ್ಲಿ ಪ್ಲಗ್ ಕೀ. ಎಸ್. ಇಲ್ಲಿ ನೋಡಿ, ಎ ಸಿ ಅಂದರೆ ಮೀಟರ್ ಬ್ರಿಡ್ಜ್, ಮೀಟರ್ ಬ್ರಿಡ್ಜ್. ಎಸ್. ರೆಸಿಸ್ಟೆನ್ಸ್ ಬಾಕ್ಸ್. ಆರ್, ಆರ್ ಅಂದರೆ ಏನು? ಇಲ್ಲಿದೆ ನೋಡಿ, ವಾಯರ್ ಇದೆ ಆರ್. ಜಿ, ಜಿ ಅಂದರೆ ಗ್ಯಾಲ್ವನೋಮೀಟರ್. ಎಸ್. ಅರ್ಥ ಆಗ್ಲಿಕ್ಕತ್ತದಲ್ಲ? ಹಾಗಾದ್ರೆ ಕಮಿಂಗ್ ಟು ಕನೆಕ್ಷನ್ಸ್. ಕನೆಕ್ಷನ್ಸ್ ತುಂಬ ಈಸಿ ಇದೆ ವಿದ್ಯಾರ್ಥಿ. ನೋಡಿ, ಸರ್ಕ್ಯೂಟ್ ಡಯಾಗ್ರಾಮಿನ ಪ್ರಕಾರ ನಾವು ಕನೆಕ್ಷನ್ನ ಮಾಡೋಣ. ಹಾಗಾದರೆ ಬನ್ನಿ ಇಲ್ಲಿ ನೋಡಿ, ಇದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನೋಡಿ, ನೆಗೆಟಿವ್ ಆಫ್ ದ ಬ್ಯಾಟರಿ ಗೋಸ್ ಟು ಪ್ಲಗ್ ಕೀ. ನೋಡಿಲಿ, ನಾ ಕೊಟ್ಟಿದ್ದೀನಿ ನೋಡಿ, ನೆಗೆಟಿವ್ ಆಫ್ ದ ಬ್ಯಾಟರಿ ಗೋಸ್ ಟು ಪ್ಲಗ್ ಕೀ. ಪ್ಲಗ್ ಕೀನ ಅನದರ್ ಎಂಡು ಸಿಗೆ ಹೋಗಿದೆ. ಅನದರ್ ಎಂಡ್ ಆಫ್ ದ ಪ್ಲಗ್ ಕೀ ಗೋಸ್ ಟು ಪಾಯಿಂಟ್ ಸಿ. ವೆರಿ ಗುಡ್. ನೆಕ್ಸ್ಟ್, ಈ ಎರಡು ಟರ್ಮಿನಲ್ಸ್ಗಳನ್ನು ಈ ಎರಡು ಟರ್ಮಿನಲ್ಸ್ಗಳಿಗೆ ಕೊಡಬೇಕು. ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ, ಈ ಎರಡು ಟರ್ಮಿನಲ್ಸ್ಗಳನ್ನು ರೆಸಿಸ್ಟೆನ್ಸ್ ಬಾಕ್ಸಿನ ಎರಡು ಟರ್ಮಿನಲ್ಸ್ಗಳಿಗೆ ಕೊಡಬೇಕು. ಕೊಟ್ಟಿದ್ದೀನಲ್ಲ. ನೆಕ್ಸ್ಟ್, ಮಿಡಲ್ ಬಿ ಇದೆ ನೋಡಿ, ಬಿ ಇಂದ ಒಂದು ಗ್ಯಾಲ್ವನೋಮೀಟರ್ಗೆ ಕೊಡಿ. ಇಲ್ಲಿ ಕೊಟ್ಟಿದ್ದೆ ನೋಡಿ ವಿದ್ಯಾರ್ಥಿಗಳು, ಕನ್ಫ್ಯೂಷನ್ ಮಾಡ್ಕೋಬೇಡಿ ದಯವಿಟ್ಟು. ನೋಡಿ, ಈ ಮಿಡಲ್ ಪಾಯಿಂಟಿಂದ ಗ್ಯಾಲನೋಮೀಟರ್ಗೆ ಒಂದು ಕೊಟ್ಟಿದ್ದೇನೆ ಅಕಾರ್ಡಿಂಗ್ ಟು ಸರ್ಕ್ಯೂಟ್ ಡಯಾಗ್ರಾಮ್. ಗ್ಯಾಲನೋಮೀಟರ್ನ ಇನ್ನೊಂದು ಎಂಡನ್ನು ನಾನು ಸ್ಲೈಡರ್ಗೆ ಕೊಟ್ಟಿದ್ದೇನೆ.
ನೋಡಿ ಸ್ಲೈಡರ್ಗೆ ಕೊಟ್ಟಿದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಈ ಕಡೆ ಬನ್ನಿ. ಈ ಎರಡು ಎಂಡನ್ನು ಆರ್ಗೆ ಕೊಡಬೇಕು. ಇಲ್ಲಿದೆ ನೋಡಿ, ಈ ಎರಡು ಎಂಡ್ಗಳನ್ನು ಈ ವೈರ್ಗೆ ಕನೆಕ್ಷನ್ ಮಾಡಿದ್ದೇನೆ. ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಪಾಯಿಂಟ್ ಎ ಗೋಸ್ ಟು ಪಾಸಿಟಿವ್ ಆಫ್ ದ ಬ್ಯಾಟರಿ. ಇಲ್ಲಿದೆ ನೋಡಿ, ಇಲ್ಲಿ ಬನ್ನಿ. ಪಾಯಿಂಟ್ ಎ ಗೋಸ್ ಟು ಪಾಸಿಟಿವ್ ಆಫ್ ದ ಬ್ಯಾಟರಿ. ಓಕೆ, ಸೊ ದಿಸ್ ಈಸ್ ದಿ ಸರ್ಕಿಟ್ ಕನೆಕ್ಷನ್ ಶೀಟ್. ಈ ರೀತಿಯಾಗಿ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಸರ್ಕಿಟ್ ಕನೆಕ್ಷನನ್ನು ಮಾಡ್ಕೋಬೇಕು. ಹಾಗಾದರೆ ಬನ್ನಿ, ಹಾಗಾದರೆ ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ವೈಲ್ ಟೇಕಿಂಗ್ ರೀಡಿಂಗ್ಸನ್ನು ತಗೊಳ್ಳುವಾಗ ಮಾತ್ರ ಈ ಪ್ಲಗ್ ಕೀಯನ್ನು ನಾವು ಹಾಕಬೇಕಾಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಅಬ್ಸರ್ವೇಷನ್ ಅನ್ನು ನೋಡಿ, ಇಲ್ಲಿ ಬನ್ನಿ. ಅಬ್ಸರ್ವೇಷನ್, ರೇಡಿಯಸ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು. ಈ ವೈರಿನ ರೇಡಿಯಸ್ ಇದನ್ನು ಕೊಟ್ಟಿರ್ತಾರೆ, ಎಷ್ಟು? 0.23 × 10⁻³ ಮೀಟರ್. ಇದು ಗಿವನ್. ಇದನ್ನು ನಾವು ಕೊಟ್ಟಿರ್ತೀವಿ ನಿಮಗೆ ಎಕ್ಸಾಮಲ್ಲಿ, ರೇಡಿಯಸ್ ವ್ಯಾಲ್ಯೂವನ್ನು ಕೊಟ್ಟಿರ್ತೀವಿ 0.23 × 10⁻³ ನೆಕ್ಸ್ಟ್, ಲೆಂತ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್. ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ಈ ವೈರಿನ ಲೆಂತ್ ಎಷ್ಟಿರ್ತದೆ ವಿದ್ಯಾರ್ಥಿಗಳೇ? ಎಸ್, ವೆರಿ ಗುಡ್. ಕಿತನಾ रहेगा? 1 ಮೀಟರ್. 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಇರ್ತದೆ ಇದರ ಲೆಂತ್. ಹಾಗಾದರೆ ಬನ್ನಿ, ಇನ್ಯಾಕ್ತಡ ರೀಡಿಂಗ್ಸನ್ನು ತಗೊಳ್ಳೋಣ. ಫಸ್ಟ್ ಆನ್ ಮಾಡ್ಕೊಳ್ಳಿ ಬ್ಯಾಟರಿ ಎಲಿಮಿನೇಟರ್. ಪ್ಲಗ್ ಕೀಯನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ಸರ್ಕ್ಯೂಟಲ್ಲಿ ಏನು ಫ್ಲೋ ಆಗ್ತಾ ಇದೆ? ಕರೆಂಟ್ ಫ್ಲೋ ಆಗ್ತಾ ಇದೆ, ಹೌದಾ? ಈಗ ನೋಡಿ, ನಾವು ಮಾಡಿರ್ತಕ್ಕಂಥ ಕನೆಕ್ಷನ್ನು ಫಸ್ಟ್ ಕರೆಕ್ಟ್ ಇದೆಯೋ ಇಲ್ಲ, ಫಸ್ಟ್ ಅದನ್ನು ಚೆಕ್ ಮಾಡ್ಕೋಬೇಕು. ಹೇಗೆ ಚೆಕ್ ಮಾಡ್ಕೋಬೇಕು ಸರ್? ಒಂದು ಸಿಂಪಲ್ ಮೆಥಡ್ ಇದೆ. ಇಲ್ಲಿ ಬನ್ನಿ ನೋಡಿ, ಈ ಸ್ಲೈಡರನ್ನು ಈ ಪಾಯಿಂಟ್ ಎಗೆ ಇಟ್ಟಾಗ ಗ್ಯಾಲನೋಮೀಟರ್ ಅಪೋಸಿಟ್ ಡೈರೆಕ್ಷನಲ್ಲಿ ಡಿಫ್ಲೆಕ್ಷನ್ ಆಗಬೇಕು. ನೋಡಿ, ಆಗ್ತಿದೆ ನೋಡಿ, ಆಗ್ಲಿಕ್ಕತ್ತದಲ್ಲ ನೋಡಿ, ಅಪೋಸಿಟ್ ಡೈರೆಕ್ಷನಲ್ಲಿ ಡಿಫ್ಲೆಕ್ಷನ್ ಆಯಿತು. ಈ ಕಡೆ ಬನ್ನಿ. ಈ ಎಂಡಲ್ಲಿ ನಾನು ಸ್ಲೈಡರನ್ನು ಇಟ್ಟಾಗ ಅದು ಅಪೋಸಿಟ್ ಡೈರೆಕ್ಷನಲ್ಲಿ ಡಿಫ್ಲೆಕ್ಷನ್ ಆಗಬೇಕು. ನೋಡಿ, ಆಗ್ತಿದೆ ನೋಡಿ, ಆಗ್ತಿದೆ ಅಲ್ಲ? ಹಾಗಾದರೆ ನಾವು ಮಾಡಿರ್ತಕ್ಕಂಥ ಕನೆಕ್ಷನ್ನು ಕರೆಕ್ಟ್ ಆಗಿದೆ. ನಾವು ಮಾಡಿರ್ತಕ್ಕಂಥ ಕನೆಕ್ಷನ್ ಈಗ ಕರೆಕ್ಟ್ ಆಗಿದೆ. ಹೆಂಗೆ ಗೊತ್ತಾಯಿತು? ಅಪೋಸಿಟ್ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ. ಕರೆಕ್ಟ್ ಆರ್ ನಾಟ್ ಚಿಲ್ಡ್ರನ್? ಓಕೆ, ಸೊ ಕಮಿಂಗ್ ಟು ಟ್ಯಾಬ್ಲರ್ ಕಾಲಮ್. ರೆಸಿಸ್ಟೆನ್ಸ್ ಎಸ್ ಇನ್ ಓಮ್ ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ 2 ಓಮ್ ರೆಸಿಸ್ಟೆನ್ಸನ್ನು ರಿಮೂವ್ ಮಾಡಿ. ನೋಡಿ, ಇಲ್ಲಿ 2 ಓಮ್ ರೆಸಿಸ್ಟೆನ್ಸನ್ನು ರಿಮೂವ್ ಮಾಡಿದೆ. ಹಾಗಾದರೆ ಇಲ್ಲಿ ಏನಂತ ಬರ್ಕೋಬೇಕು ನಾನೀಗ? ಐ ಶುಡ್ ರೈಟ್ 2 ಓಮ್. ಕರೆಕ್ಟ್ ಇದೆ? ನೆಕ್ಸ್ಟ್ ಏನಿದೆ? ಬ್ಯಾಲೆನ್ಸಿಂಗ್ ಲೆಂತ್ ಇನ್ ಸೆಂಟಿಮೀಟರ್ ಅಂತೆ. ಹಾಗಾದರೆ ಬ್ಯಾಲೆನ್ಸಿಂಗ್ ಲೆಂತನ್ನು ಫೈಂಡ್ ಔಟ್ ಮಾಡೋಣ. ಬ್ಯಾಲೆನ್ಸಿಂಗ್ ಲೆಂತನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಒಂದು ಸತಿ ನೋಡ್ಕೊಂಬಿಡಿ ವಿದ್ಯಾರ್ಥಿಗಳೇ. ನೋಡಿ, ಗ್ಯಾಲೋಮೀಟರ್ನ ನೋಡಿ, ಈ ರೀತಿ ನಾನು ಸ್ಲೈಡ್ ಮಾಡ್ಕೋತಾನೇ ಹೋಗಬೇಕು. ಈ ರೀತಿ ಹೋದರೆ ಒಂದು ಸರ್ಟನ್ ಪಾಯಿಂಟಲ್ಲಿ ಅದು 0 ಬರ್ತದೆ. ಎಸ್, ವೆರಿ ಗುಡ್. ಹಾಂ, ಇಲ್ಲಿ 0 ಬಂತು ನೋಡಿ ವಿದ್ಯಾರ್ಥಿಗಳೇ. ರೈಟ್ ನೌ ಇಟ್ ಈಸ್ ಶೋವಿಂಗ್ 0 ತೋರಿಸ್ತಿದೆ ಅಲ್ಲ? ಫ್ಲಕ್ಚುವೇಷನ್ ಆಗ್ತಿದೆ. ಹಾಂ, 0. ಇದು ಯಾವ ಸೆಂಟಿಮೀಟರ್ಗೆ 0 ಬಂತು ನೋಡಿ? ಆಲ್ಮೋಸ್ಟ್ 23ಗೆ 0 ತೋರಿಸ್ತು. 23ಗೆ ಗ್ಯಾಲೋಮೀಟರ್ ಏನು ತೋರಿಸ್ತು? 0 ತೋರಿಸ್ತು. ಹಾಗಾದರೆ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟಾಯಿತು ವಿದ್ಯಾರ್ಥಿಗಳೇ? ಎಸ್, ವೆರಿ ಗುಡ್, 23 ಸೆಂಟಿಮೀಟರ್. ಇದು ಫಸ್ಟ್ ರೀಡಿಂಗ್. ನಿಮಗೆ ಒಂದು ಕನ್ಫ್ಯೂಷನ್ ಆಗ್ತದೆ, ಸರ್ ಇದು 23ಗೆ ಯಾಕೆ 0 ತೋರಿಸ್ತು ಸರ್? ಇದು 23 ಸೆಂಟಿಮೀಟರ್ಗೆ ಯಾಕೆ 0 ತೋರಿಸ್ತದೆ ಅಂದರೆ, ಕರೆಂಟ್ ಥ್ರೂ ಗ್ಯಾಲೋಮೀಟರ್ 0 ಇರ್ತದೆ ಆ ಪಾಯಿಂಟಲ್ಲಿ. ವಿಟ್ಸ್ಟೋನ್ ಬ್ರಿಡ್ಜ್ ಕಂಡೀಷನಲ್ಲಿ ಏನಾಗ್ತದೆ ಅಂದರೆ ಸ್ಯಾಟಿಸ್ಫೈ ಆಗ್ತದೆ. ಸೊ ಹೀಗಾಗಿ ನಮ್ಮ ಮೀಟರ್ ಬ್ರಿಡ್ಜ್ ಮತ್ತು ಗ್ಯಾಲನೋಮೀಟರಲ್ಲಿ ರೀಡಿಂಗ್ ಎಷ್ಟು ತೋರಿಸ್ತದೆ ಅಂದರೆ 0 ತೋರಿಸ್ತದೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ರೀಡಿಂಗ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ರಿಮೂವ್ ಅನದರ್ 2 ಓಮ್. 2 + 2 ಎಷ್ಟಾಯ್ತು ಈಗ? 4 ಓಮ್ ಆಯಿತು. ಸೊ ಐ ವಿಲ್ ರೈಟ್ 4 ಓಮ್. ಕರೆಕ್ಟ್ ಇದೆ? ಐ ವಿಲ್ ರೈಟ್
4 ohm. Same procedure. So calculate balancing condition. Balancing condition ಅನ್ನು ಈಗ ಬ್ಯಾಲೆನ್ಸಿಂಗ್ ಲೆಂತ್ ಅನ್ನು ಮೆಜರ್ಮೆಂಟ್ ಮಾಡೋಣ. ವೇಟ್, ಸ್ವಲ್ಪ ವೈರ್ ಕಟ್ ಆಯಿತು. ಸೇಮ್ ಪ್ರೊಸೀಜರ್. ಯಾವ ಒಂದು ಪಾಯಿಂಟಲ್ಲಿ ಅದು 0 ತೋರಿಸ್ತದೆ ಫೈಂಡ್ ಔಟ್ ಮಾಡಿ. ಟ್ವೆಂಟಿ-4 ಸೆಂಟಿಮೀಟರ್. 24 ಸೆಂಟಿಮೀಟರ್ ಇದ್ದಾಗ ಕರೆಂಟ್ ಥ್ರೂ ಗ್ಯಾಲೋಮೀಟರ್ ಎಷ್ಟಿದೆ? 0. ಸೊ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟಾಯಿತು? 0. 24 ಸೆಂಟಿಮೀಟರ್. ಸೊ ಬ್ಯಾಲೆನ್ಸಿಂಗ್ ಲೆಂತ್ 24 ಸೆಂಟಿಮೀಟರ್. ಲಾಸ್ಟ್ ರೀಡಿಂಗ್ ಈ 1 ಅನ್ನು ರಿಮೂವ್ ಮಾಡ್ತೀನಿ. ಸೊ 1 + 2 + 2 ಎಷ್ಟಾಯಿತು? 5. ಸೊ 5 ಓಮ್. ರೆಸಿಸ್ಟೆನ್ಸ್ ಎಷ್ಟು ಆಫರ್ ಮಾಡ್ತಾ ಇದ್ದೀವಿ? 5 ಓಮ್. ಸೊ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಕಂಡೀಷನ್. ಬ್ಯಾಲೆನ್ಸಿಂಗ್ ಲೆಂತನ್ನು ಮೆಜರ್ಮೆಂಟ್ ಮಾಡಿ. ಆಲ್ಮೋಸ್ಟ್ 25 ಸೆಂಟಿಮೀಟರ್. 25 ಸೆಂಟಿಮೀಟರ್ಗೆ ಅದು 0ನ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ನಾವು ರೀಡಿಂಗ್ಸನ್ನು ತಗೋಬೇಕಾಗ್ತದೆ. ಸೊ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಟೇಕಿಂಗ್ ರೀಡಿಂಗ್ಸ್ ವಿ ಶುಡ್ ಆಫ್ ದ ಬ್ಯಾಟರಿ ಆ್ಯಂಡ್ ವಿ ಶುಡ್ ರಿಮೂವ್ ದಿ ಪ್ಲಗ್ ಕೀ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಕಮಿಂಗ್ ಟು ಕ್ಯಾಲ್ಕುಲೇಷನ್ ಚಿಲ್ಡ್ರನ್, ಲೆಟ್ ಅಸ್ ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಷನನ್ನು ಮಾಡೋಣ. ನಾನು ನಿಮಗೆ ರೀಡಿಂಗ್ಸನ್ನು ಹೇಗೆ ತೊಗೋಬೇಕು ಅಂತ ಹೇಳಿಕೊಟ್ಟೆ. ಈಗ ನಾವು ಕ್ಯಾಲ್ಕುಲೇಷನನ್ನು ಮಾಡೋಣ. ಈಗ ಬನ್ನಿ, 100 - L ಅಂತಿದೆ. L ಅಂದರೆ 23. 100 - 23 ಎಷ್ಟಾಗ್ತದೆ? 77 ಆಗ್ತದೆ. ನೆಕ್ಸ್ಟ್ 100 - 24 76 ಆಗ್ತದೆ. 100 - 25 75 ಆಗ್ತದೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡಿ. R ಅನ್ನು ಕ್ಯಾಲ್ಕುಲೇಷನ್ ಮಾಡಿ. R = SL 100 - L. S ಅಂದರೆ 2, L ಅಂದರೆ 23, 100 - L ಅಂದರೆ 77. ಅಂದರೆ ಇದು ಎಷ್ಟಾಗ್ತದೆ ನೋಡಿ ವಿದ್ಯಾರ್ಥಿಗಳೇ? 23 × 2 46 / 77 / 77 ಅಂದರೆ ಎಷ್ಟಾಯ್ತಿದು? ಹೇಳ್ತೀರಾ ಎಷ್ಟಾಗ್ತದೆ ನೋಡಿ? 46 / 77. ಹಾಗಾದರೆ ಕ್ಯಾಲ್ಕುಲೇಷನನ್ನು ನೋಡಿ ನಾನು ಮಾಡಿದ್ದೆ. ಫಸ್ಟ್ ಆರ್ ಎಷ್ಟು ಬಂತು? 0.597 ಓಮ್. ಇಲ್ಲಿ ಬರೆದು ಬಿಡ್ತಾನೆ, 5974 ಓಮ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಇಲ್ಲಿದೆ ನೋಡಿ, ಎಷ್ಟು ಬಂತು? 1.2631. ಥರ್ಡ್ 1.666 ಓಮ್. ಮೀನನ್ನು ಫೈಂಡ್ ಔಟ್ ಮಾಡಿ. ಅಂದರೆ ಇವು ಮೂರನ್ನು ಎಡಿಷನ್ ಮಾಡಿ /3 ಮಾಡಿ. ಸರ್ /3 ಯಾಕೆ ಸರ್? ಯಾಕಂದರೆ ನಾವು ಎಷ್ಟು ರೀಡಿಂಗನ್ನು ತೊಗೊಂಡಿದ್ದೀವಿ? 3 ರೀಡಿಂಗ್ಸನ್ನು ತೊಗೊಂಡಿದ್ದೀವಿ. ಹಾಗಾದರೆ ಏನಾಗ್ತದೆ ನೋಡಿ, /3 ಮಾಡಿದ್ರೆ ವಿ ವಿಲ್ ಗೆಟ್ ಇಲ್ಲಿ ನೋಡಿ, ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೆ. ಮೀನ್ 1.1755 ಓಮ್ ಬಂದಿದೆ. ಅಂದರೆ ಮೂರನ್ನು ಕೂಡಿಸ್ಬಿಟ್ಟು /3 ಮಾಡಿದ್ದೇನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಯಾಲ್ಕುಲೇಷನ್. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ರೆಸಿಸ್ಟಿವಿಟಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಹಾಗಾದರೆ ಏನಿದೆ ನೋಡಿ ಫಾರ್ಮುಲಾ? ρ = πr², r / L. ಪೈ ಅಂದರೆ 3.142, ಸ್ಮಾಲ್ r ಅಂದರೆ ರೇಡಿಯಸ್. ಇಲ್ಲಿದೆ ನೋಡಿ ಗಿವನ್ ವ್ಯಾಲ್ಯೂ
ರೇಡಿಯಸ್ ಸ್ಮಾಲ್ ಆರ್. ಕ್ಯಾಪಿಟಲ್ ಆರ್ ಎಷ್ಟು ಬಂದಿದೆ ಮೀನ್ ವ್ಯಾಲ್ಯೂ 1.1755 ಬಂದಿದೆ. ಡಿವೈಡೆಡ್ ಬೈ ಎಲ್ ಅಂದರೆ ಎಷ್ಟು 1 ಮೀಟರ್ ಇದೆ, ಸೊ 1 ಅಂತ ತೊಗೊಂಡಿದ್ದೇನೆ. ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ರೆಸಿಸ್ಟಿವಿಟಿ ಎಷ್ಟು ಬರ್ತದಂದರೆ 0.1857 ಇಂಟು 10⁻⁻6 ಓಮ್ ಮೀಟರ್ ಅಂತ ಬಂದಿದೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಹಾಗಾದರೆ ರಿಸಲ್ಟ್ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವೈರ್ ಈಸ್ 0.1857 ಇಂಟು 10⁻⁻6 ಓಮ್ ಮೀಟರ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಇಲ್ಲಿ ನೋಡಿ ಪ್ರಿಕಾಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ, ದ ವ್ಯಾಲ್ಯೂ ಆಫ್ ಬ್ಯಾಲೆನ್ಸಿಂಗ್ ಲೆಂತ್ ಶುಡ್ ಬಿ ಬಿಟ್ವೀನ್ 30 ಸೆಂಟಿಮೀಟರ್ ಆ್ಯಂಡ್ 70 ಸೆಂಟಿಮೀಟರ್ ಫಾರ್ ಆ್ಯಕ್ಯುರೇಸಿ ಇನ್ ಆಲ್ ವಿಟ್ಸ್ಟೋನ್ ಬ್ರಿಡ್ಜ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ಅಂತಿದೆ. ಹಾಗಾದರೆ ಸರ್ ನಿಮ್ಮ ಬ್ಯಾಲೆನ್ಸಿಂಗ್ ಲೆಂತು 30 ಮತ್ತು 70 ಬಿಟ್ವೀನ್ ಬರಬೇಕು, ನಿಮ್ಮದು 23, 24, 25 ಬಂದಿದೆಯಲ್ಲ. ಎಕ್ಸ್ಪೆರಿಮೆಂಟನ್ನು ಮಾಡುವಾಗ ಆ ರೆಸಿಸ್ಟೆನ್ಸ್ ಬಾಕ್ಸ್ ನಾನು ಕರೆಕ್ಟಾಗಿ ಎಲ್ಲ ಪ್ಲಗ್ಸನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿಲ್ಲ ಅಂತ ಅನಿಸ್ತದೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಬಂದಿದೆ ಅದು. ಸೊ ನೀವು ಎಕ್ಸ್ಪೆರಿಮೆಂಟನ್ನು ಮಾಡುವಾಗ ವಿದ್ಯಾರ್ಥಿಗಳೇ ಆ ರೆಸಿಸ್ಟೆನ್ಸ್ ಬಾಕ್ಸಲ್ಲಿ ಪ್ರತಿಯೊಂದು ಕೀ ಇರ್ತಾವಲ್ಲ, ಆ ಕೀಯನ್ನು ಕರೆಕ್ಟಾಗಿ ಪ್ರೆಸ್ ಮಾಡಿ. You will get the correct readings. Is it clear children? So this is the method to calculate resistivity of the material of the wire by using meter bridge. So thank you so much.